ಮೆಣಸು ಹುರಿದಾಯಿತು. ಈಗ ಕೊತ್ತಂಬರಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಹುರ್ಕೊಂಡಾದ್ಮೇಲೆ ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ. ನಾನೀಗ ಚಿಕನ್ ಪುಳಿ ಮಂಚಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಅದಾದಮೇಲೆ ಕರಿಬೇವು, ಇದು ಶುಂಠಿ ಪೌಡರ್ ಮಾಡಿಟ್ಕೊಂಡಂಥದ್ದು, ಈರುಳ್ಳಿ, ಬೆಳ್ಳುಳ್ಳಿ ಒಟ್ಟಿಗೆ ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಸಹ ಹಾಕಿದ್ದೇನೆ. ಟೊಮೆಟೊ ಮತ್ತು ಕಾಳು ಮೆಣಸಿನಕಾಯಿ ಒಂದು. ಇದಾದಮೇಲೆ ನಾನು ಇದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೆ. ನನಗೆ ಅಂದರೆ ಉಡಿ ಅದು ಸರಿಯಾಗೋದಿಲ್ಲ, ನಾನು ಕಲ್ಲುಪ್ಪು ಹಾಕೋದು ಜಾಸ್ತಿ. ಸ್ವಲ್ಪ ಬೇಗ ಬೇಯಲಿ ಅಂತೇಳಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಈ ಥರ ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೇನೆ. ಇನ್ನು ಇದಕ್ಕೆ ನಾನು ರುಬ್ಬಿ ಇಟ್ಟಂಥ ಮೆಣಸು ಮತ್ತು ಕೊತ್ತಂಬರಿ ರುಬ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಅದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೇನೆ. ಇದು ಕರಿ ರೆಡಿ ಆಯಿತು, ಚಿಕನ್ ಕರಿ. ಅದೇ ಥರ ಅನ್ನನೂ ರೆಡಿ ಆಯಿತು. ಇನ್ನು ನಾನು ಇದನ್ನು ಬಸಿತಾ ಇದ್ದೇನೆ. ಬಸಿದು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ನಾನು ಅನ್ನ ಬಸಿತಾ ಇದ್ದೇನೆ. ಜಾಸ್ತಿ ಏನು ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪ ಮಾಡೋದು. ಬಿರಿಯಾನಿ ಬೇಡ ಅಂತ ಆಯಿತು, ಅದಕ್ಕೆ ಬಾಸ್ಮತಿ ರೈಸ್ ಮಾಡ್ತಾ ಇದ್ದೇನೆ. ಇದು ಈಸಿ ಮಾಡಲಿಕ್ಕೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೆ ಆಯಿತು, ಕೆಲಸ ಮುಗಿಯಿತು. ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ಇದು ಈ ಅನ್ನ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಅನ್ನನೂ ಕರಿನೂ ಎರಡು ಸಹ ರೆಡಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಡ್ತೇನೆ. ಅನ್ನ ರೆಡಿ ಆಗ್ತೇನೆ, ಯಾಕೆಂದರೆ ತುಪ್ಪ ಹಾಕಿದ್ದೇನಲ್ಲ ಅದಕ್ಕೋಸ್ಕರ.